ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನ ಇಡೀ ಗಿಜಿಗುಡುವ ಏರಿಯಾಗಳ ಪೈಕಿ ಕಲಾಸಿಪಾಳ್ಯವೂ ಒಂದು. ಬಿಎಂಟಿಸಿ ಹಾಗೂ ಖಾಸಗಿ ಬಸ್ಗಳ ಸಂಚಾರ ಹೆಚ್ಚಿರುವ ಈ ನಿಲ್ದಾಣದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ವು. ಹೀಗಾಗಿ ಖುದ್ದು ಸಾರಿಗೆ ಸಚಿವರೇ ಬಂದಿದ್ರು. ಏನಾಯ್ತು ನೋಡ್ಕೊಂಡು ಬನ್ನಿ. ಕಲಾಸಿಪಾಳ್ಯ ಬಸ್ ನಿಲ್ದಾಣದ ಸಮಸ್ಯೆ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಸ್ವತಃ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸಚಿವರಿಗೆ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾದ ಸತ್ಯವತಿ ಹಾಗೂ ಅಧಿಕಾರಿಗಳು ಸಾಥ್ ಕೊಟ್ರು. ಈ ಬಸ್ ನಿಲ್ದಾಣದಲ್ಲಿ ಬಿಎಂಟಿಸಿ ಹಾಗೂ ಖಾಸಗಿ ಬಸ್ಗಳ ಸಂಚಾರವಿದ್ದು ಬೀದಿ ದೀಪಗಳ ಅವಶ್ಯಕತೆ ಇದೆ. ಅಂಗವಿಕಲರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಬೇಕಾಗಿದೆ. ಕುಡಿಯುವ ನೀರಿಗಾಗಿ ಇರುವ ಆರ್ಒ ಪ್ಲಾಂಟ್ ಕಾರ್ಯ ನಿರ್ವಹಿಸ್ತಾ ಇಲ್ಲ. ಮೂಲಭೂತ ವ್ಯವಸ್ಥೆ ಇಲ್ಲ. ಶೌಚಾಲಯ ನಿರ್ವಹಣೆ ಸರಿಯಿಲ್ಲ ಅನ್ನೋ ದೂರು ಕೇಳಿ ಬಂದ್ವು. ಇಲ್ಲಿ ಪಬ್ಲಿಕ್ಕು ಮನೆ ಯಾರೋ ಫೋನ್ ಮಾಡಿದ್ರು, ಸ್ವಲ್ಪ ಸಮಸ್ಯೆಗಳಿದೆ, ಬಂದು ಒಂದು ವಿಸಿಟ್ ಕೊಡಿ ಅಂತ ಹೇಳಿದ್ರು. ಮತ್ತೆ ನಾನು MD ಅವ್ರಿಗೆ ಮಾತಾಡಿ ಇವತ್ತು ಇಲ್ಲಿ ಬಂದು ಸ್ಟ್ರೀಟ್ ಲೈಟ್ಸ್ ಇಲ್ಲ, ಆ ಕಡೆ ಪ್ರೈವೇಟ್ ಆಪರೇಟರ್ಸ್ ಇರ್ತಕ್ಕಂಥ ಕಡೆ, ಮತ್ತೆ ಕುಡಿಯೋ ನೀರಿಗೆ ಏನು ತೊಂದರೆ ಏನೂ ಇಲ್ಲ. 2 RO ಪ್ಲಾಂಟ್ ಇದೆ. ಅಂಗವಿಕಲರು ಬಂದೋಗೋದಕ್ಕೆ ರ್ಯಾಂಪು ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಮಾತ್ರ ಇದೆ. ಉಳಿದಾಗೆ ಎಲ್ಲ ಸಮರ್ಪಕವಾಗಿದೆ. ಪ್ರತಿನಿತ್ಯ 6400 ಬಿಎಂಟಿಸಿ ಟ್ರಿಪ್, ಆನೆಕಲ್ ಹೊಸೂರು ಭಾಗಕ್ಕೆ ನಿತ್ಯ 400 ಕೆಎಸ್ಆರ್ಟಿಸಿ ಟ್ರಿಪ್ಸ್ ಹಾಗೂ 250 ಟ್ರಿಪ್ಸ್ ಖಾಸಗಿ ಬಸ್ಗಳ ಕಾರ್ಯಾಚರಣೆ ನಡೆಯುತ್ತೆ. ಈ ಹಿಂದೆ ಖಾಸಗಿ ಬಸ್ಗಳ ಸಂಚಾರಕ್ಕಾಗಿ 8000 ನಿಗದಿ ಮಾಡಲಾಗಿತ್ತು. ಅದನ್ನ 3000ಕ್ಕೆ ಕಡಿತ ಮಾಡಲಾಗಿತ್ತು. ಇದೀಗ ಖಾಸಗಿ ಬಸ್ ಮಾಲೀಕರ ಮನವಿಯಂತೆ 1500 ರೂಪಾಯಿಗೆ ಇಳಿಸಲಾಗಿದ್ದು ನಿತ್ಯ 50 ರೂಪಾಯಿ ಹಣ ಪಾವತಿ ಮಾಡಬೇಕಾಗಿದೆ. ಈ ಹಣ ಬಸ್ ನಿಲ್ದಾಣದ ನಿರ್ವಹಣೆಗೆ ವಿನಿಯೋಗ ಆಗುತ್ತೆ. ಮೊದಲು 8000 ರೂಪಾಯಿ ಹಾಕಿದ್ರು, ಆಮೇಲೆ 3000 ಮಾಡಿದ್ರು. ಈಗ ಬರೀ 1500 ಅಷ್ಟೇ. ಆ 1500 ಕೂಡ ಅಲ್ಲೇನಾದ್ರೂ 1-2 ಲಕ್ಷ ರೂಪಾಯಿ ಬರ್ಬೋದು ತಿಂಗಳಿಗೆ, ಅಷ್ಟೇ ಅಲ್ವಾ? 1-2 ಲಕ್ಷ ರೂಪಾಯಿ ಬಂದರೆ ಅಲ್ಲಿ ಕಸ ಗುಡಿಸೋದು, ಮೇಂಟೆನೆನ್ಸು ಅದೆಲ್ಲ ನೋಡ್ಕೊಳ್ಳೋಕ್ಕೆ, ಈಗ ಸ್ಟ್ರೀಟ್ ಲೈಟ್ಸ್ ಹಾಕ್ಕೊಂತಾರೆ, ಅದೆಲ್ಲ ಮೀಟರ್ ಎಲ್ಲ ಕಟ್ಟಬೇಕಲ್ಲ, ಅದಕ್ಕೆ ಸರೋಗುತ್ತೆ ಅಷ್ಟೇ. 2017ರಲ್ಲಿ ಶಂಕುಸ್ಥಾಪನೆ ಮಾಡಿ 64 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು ಕಾಮಗಾರಿ ಪೂರ್ಣಗೊಂಡಿದ್ರೂ ಕೂಡ ಸಮಸ್ಯೆಗಳು ಹಾಗೆ ಉಳಿದಿವೆ. ಹೀಗಾಗಿ ಸಚಿವರೇ ಪರಿಶೀಲನೆಗೆ ಮುಂದಾಗಿದ್ದು ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು.